ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲಾ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಶೇಷತೆ ವಿಡಿಯೋನ ನೋಡೋಣ. ಇದೇನೇನು ನೋಡ್ತಿದ್ದೀರ ಅಂದರೆ ವೇಲ್ ಏನಾಗೋಯ್ತು ಅಂದರೆ ಸ್ವಲ್ಪ ಸುಟ್ಬಿಡ್ತು. ಅದೇನು ಮಾಡ್ಬಿಡ್ತೀವಿ, ಬಿಸಾಕೋದಕ್ಕೆ ಹೋಗಬೇಡಿ. ಅದರಿಂದನೂ ನಾವು ಮನೆಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಮಾಡ್ಬೋದು. ಅದನ್ನೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಳೆನ ತೊಗೊಳ್ತೀನಿ. ಈ ಒಂದು ವೇಲ್ ಮುಖಾಂತರ ಏನು ಮಾಡ್ಬೋದು ಅಂತ ನೀವು ತಿಳ್ಕೊತಿರ್ಬೋದು ಫ್ರೆಂಡ್ಸ್. ಏನು ಬೇಕಾದ್ರೂ ನಾವು ಅದನ್ನು ಡೆಕೋರೇಟಿವ್ ಆಗಿ ಮಾಡಿ ಮನೆಯಲ್ಲಿ ಇಡ್ಬೋದು ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಈಗ ನಾನು ಇದನ್ನಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇದು ವಾಲ್ಗೆ ಅಂದರೆ ಗೋಡೆಗೆ ನೇತಾಕಂಥದ್ದನ್ನ ಮಾಡ್ಬೋದು, ಇಲ್ಲ ಬಾಗಿಲಿಗೆ ತೋರಣ ಥರನೂ ಇದನ್ನು ಮಾಡಿ ಯೂಸ್ ಮಾಡ್ಬೋದು ನಾವು. ಈಗ ನೋಡಿ, ನಾನು ಅದು ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡು ನಾನು ದಾರದಲ್ಲಿ ಅದನ್ನ ಕಟ್ಕೊಳ್ತಾ ಇದ್ದೀನಿ. ದಾರದಲ್ಲಿ ಇದು ಸ್ಟಿಫಾಗಿ ನಿಲ್ಲುತ್ತಾ ಅನ್ಬೋದು. ದಾರದಲ್ಲಿ ಕಟ್ಕೊಂಡು ನೋಡಿ, ಈ ಥರ ನಾಟ್ ಹಾಕ್ಕೊಳ್ಬೇಕು. ಒಂದು 2-3 ಸಲ ಆ ರೀತಿ ಮಾಡಿಕೊಂಡ್ರೆ ಸ್ಟಿಫಾಗಿರುತ್ತೆ. ಅದಾದಮೇಲೆ ನಾವು ಕಟ್ ಮಾಡಿಕೊಂಡು ಆ ಒಂದು ಸರೌಂಡಿಂಗ್ಗೆ ನಾವೇನು ಮಾಡೋಣ ಅಂದರೆ, ಹೇರ್ ಬ್ಯಾಂಡು ಬ್ಲ್ಯಾಕ್ ಕಲರ್ದು ನಾನು ಯೂಸ್ ಮಾಡಿದ್ದೀನಿ. ಅದನ್ನು ಹಾಕಿ ಮತ್ತು ಮಧ್ಯದಲ್ಲಿ ಡಿಸೈನ್ ಮಾಡೋಣ. ಈ ಒಂದು ಮಧ್ಯದಲ್ಲಿ ಒಂದು ಸಣ್ಣದಾದ ಒಂದು ಟಿಪ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಸೆಕೆಗಾಲ ಇರೋದ್ರಿಂದ, ತುಂಬ ಬಿಸಿಲು ಇರೋದ್ರಿಂದ ಏನಾಗುತ್ತೆ ಅಂದರೆ, ತುಂಬ ಎಲ್ಲರಿಗೂ ಸೆಕೆ ಆಗುತ್ತೆ. ನೀವು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ತಂಪಾಗಿರುತ್ತೆ. ಅದು ತುಂಬ ಹೆಲ್ತ್ಗೂ ಒಳ್ಳೆಯದು. ಏನಕ್ಕಂತಂದರೆ, ಬೇವಿನ ಸೊಪ್ಪಿನಲ್ಲಿ ವಿಧದ ಒಂದು ಔಷಧಿಗಳಿರುತ್ತೆ. ಕಹಿ ಅಂಶ ನಮ್ಮಲ್ಲಿ ಸೇರಿದಷ್ಟು ನಮ್ಮ ದೇಹಕ್ಕೂ ಒಳ್ಳೆಯದಾಗಿರುತ್ತೆ. ಮತ್ತು ಈ ಒಂದು ಸೆಕೆಗಾಲದಲ್ಲಿ ಮುಖನೂ ಹೊಡ್ಕೊಳ್ಳುತ್ತೆ. ಈಗ ಹೊಡ್ಕೊಂಡು ಏನೇ ಕ್ರೀಮ್ ಹಾಕಿದ್ರೂ ವೈಟ್ ಆಗಿ ಕಾಣಿಸ್ತಾ ಇರುತ್ತೆ, ಸಿಪ್ಪೆ ಹಿಡ್ಕೊಂಡಂಗೆ ಇರುತ್ತೆ. ಅದಕ್ಕೇನು ಮಾಡಿ ಅಂತಂದರೆ, ಒಂದು ಸಣ್ಣದಾದ ಒಂದು ಮಾಹಿತಿ ಇದು. ಮುಖಕ್ಕೆ ನೀವು ಬಯೋಲಿನ್ ಇಲ್ಲ ಅಂದರೆ ವ್ಯಾಸ್ಲಿನ್ ಬರುತ್ತೆ, ಅದನ್ನು ನೀವು ಮುಖಕ್ಕೆ ನೀವು ಹಚ್ಕೊಂಡು ಒಂದು 10-15 ನಿಮಿಷ ನೀವು ಬಿಟ್ಟು ಅದನ್ನು ನೀವೇನು ಮಾಡಿ, ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಬಟ್ಟೆನಲ್ಲಿ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನೀವು ಮುಖ ತೊಳ್ಕೊಂಡು ನೀವು ಕ್ರೀಮ್ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಹಿಂಸೆನೂ ಅನಿಸಲ್ಲ. ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಅದು ಈ ಒಂದು ಬಿಸಿಲಿಗೆ ಹಾಳಾಗೋದಿಲ್ಲ. ಈ ಒಂದು ಟಿಪ್ಸ್ನ ನೀವು ಪಡ್ಕೊಳ್ಳಿ ಅಂತೇಳಿ ಒಂದು ಸಣ್ಣದಾದ ಮಾಹಿತಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ಅದನ್ನು ಫುಲ್ಲು ಆ ಒಂದು ಬಳೆಗೆ ವೇಲ್ನ ಸುತ್ತಕೊಂಡೆ, ಅದನ್ನು ಗಂಟು ಹಾಕ್ಕೊಂಡೆ. ಮತ್ತು ಈಗ ಮಧ್ಯದಲ್ಲಿ ನಾನು ಅದನ್ನು ಡೆಕೋರೇಟ್ ಮಾಡ್ತಿದ್ದೀನಿ. ಒಂದು ಪರ್ಪಲ್ ಕಲರ್ದು ಒಂದು ಕುಂದನ್ನು ಮೇಯ್ನಾಗಿ ಅದನ್ನು ಅಂಟಿಸ್ತಾ ಇದ್ದೀನಿ. ಮತ್ತು ಸುತ್ತಲೂ ವೈಟ್ ಕಲರ್ದು ಕುಂದನ್ನು ಸ್ಟಿಕ್ ಮಾಡ್ತೀನಿ ನಾನು. ಅದು ಸ್ಟಿಕ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೀವು ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ವಿಧವಾದ ನಾವು ಈ ರೀತಿಗೆ ಒಂದು ಕ್ರಾಫ್ಟ್ ವರ್ಕ್ಗಳನ್ನ ನಾವು ಮನೆಯಲ್ಲಿ ಮಾಡ್ಬೋದು. ಈ ರೀತಿ ಒಂದು ವಸ್ತುಗಳನ್ನ ಮಾಡಿ ನಾವು ಮನೆಯಲ್ಲಿ ಇಟ್ಕೋಬೋದು, ಇದನ್ನ ಸೇಲು ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ನೋಡಿ, ಈಗ ಈ ರೀತಿ ಕಾಣಿಸ್ತಾ ಇದೆ. ಇದೇ ರೀತಿ ಪ್ಲೇನ್ ಆಗಿಬಿಟ್ರೆ ಹೇಗೆ ಅಂತೇಳಿ ನಾನು ಅದರ ಮಧ್ಯದಲ್ಲೂ ನಾನು ಒಂದು ಕುಂದನ್ನು ನಾನು ಅದಕ್ಕೆ ಅಂಟಿಸ್ತೀನಿ. ಆಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪಳ ಅಂತ ಹೊಳಿತಾ ಇರುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ನಮಗೊಂಥರ ಖುಷಿ ಇರುತ್ತೆ. ಮನೆಯಲ್ಲೇ ಈ ರೀತಿ ಮಾಡಿ ನಾವು ಮನೆನ ಅಲಂಕಾರ ಮಾಡೋದ್ರಿಂದ ಹೊರಗಡೆ ಹೋಗಿ ನಾವು ಏನೂ ತಂದು ನಾವು ಮನೆಯಲ್ಲಿ ಇಡಬೇಕು ಅನ್ನೋಂಥ ಪರಿಸ್ಥಿತಿ ಇರಲ್ಲ ಫ್ರೆಂಡ್ಸ್. ಈಗ ನೋಡಿ, ಈ ರೀತಿ ಒಂದು ಕುಂದನ್ನು, ಅದು ಸಿಲ್ವರ್ ಕಲರ್ ಇದೆ, ಅದನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ಅದನ್ನು ಎಲ್ಲಿ ಫೆವಿಕಾಲ್ ಹಾಕಿದ್ದೀನಿ ಅಲ್ಲಿಗೆ ನೀಟಾಗಿ ಹಾಕ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಡ್ರೈ ಆದಮೇಲೆ ನಾವೇನು ಮಾಡೋಣ ಅಂತಂದರೆ, ಈಗ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ನೀವು ಸಹ ಮಾಡಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದು ಮಾಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ನಾನು ಒಂದು 8 ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಫ್ರೆಂಡ್ಸ್. ಅಷ್ಟೇ ಅಂತಲ್ಲ, ನಿಮ್ಮೊಂದು ಅಳತೆಗೆ ತಕ್ಕಂತೆ ನೀವು ಇದನ್ನು ಮಾಡ್ಕೋಬೋದು. ಅದಕ್ಕೆ ಇಷ್ಟು ಸ್ಲೋವಾಗಿ ನಾನು ಈ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ಲೂ ಹಾಕಿ ಪ್ರತಿಯೊಂದನ್ನು ಅಂಟಿಸ್ಕೊಳ್ತೀನಿ. ಅದನ್ನು ಉದ್ದಕ್ಕೆ ಅಂಟಿಸ್ಕೊಳ್ತೀನಿ ನಾನು. ನೀವು ನೋಡ್ತಿದ್ದೀರಾ, ನೀಟಾಗಿ ನಿಧಾನಕ್ಕೆ ಅದನ್ನು ಅಂಟಿಸ್ಬೇಕು. ಈ ಗ್ಲೂನ ಯೂಸ್ ಮಾಡಿನೇ ನಾನು ಅದನ್ನು ಒಂದೊಂದಾಗಿ ಒಂದರ ಮೇಲೆ ಒಂದನ್ನು ನಾನು ಅಂಟಿಸ್ಕೊಳ್ತೀನಿ. ಇದನ್ನು ಅಂಟಿಸ್ಕೊಳ್ತಾ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದೇ ರೀತಿ ನೀವು ಅದನ್ನು ಸ್ಟಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ, ವಾಲ್ಗೆ ಹ್ಯಾಂಗ್ ಮಾಡ್ಬೋದು. ಇದಕ್ಕೆ ನೀವು ಕೀ ಚೈನ್ ಥರನೂ ಹಾಕ್ಕೊಳ್ಬೋದು. ಕೀ ಚೈನ್ ಅಂತಂದರೆ ಸಿಕ್ಸೋದಕ್ಕೆ ಇದಾಗುತ್ತೆ. ಇಲ್ಲಾಂದರೆ ಹುಲ್ಲನ್ನು ತೊಗೊಂಡು ಅದರಲ್ಲಿ ಈ ರೀತಿ ಮಾಡಿಕೊಂಡು ನಾನು ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಿಕ್ ಮಾಡಿಕೊಂಡು ನೀವು ಇದನ್ನು ಅಂಟಿಸ್ಕೊಳ್ಬೋದು. ಈ ರೀತಿ ವಿಧವಾದ ಒಂದು
ಕೆಲಸಗಳನ್ನ ನೀವು ಮನೆಯಲ್ಲೇ ಮಾಡ್ಬೋದು. ಅದಕ್ಕೋಸ್ಕರನೇ ನಾ ಈ ಒಂದು ಸಣ್ಣ ಪುಟ್ಟ ವೀಡಿಯೋಗಳನ್ನ ನನ್ನ ಚಾನಲ್ ಮುಖಾಂತರ ನಿಮ್ಗೆ ತಿಳಿಯಪಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದೇ ಕಲರ್ನಲ್ಲಿ ಮಾಡಬೇಕು ಅಂತಲ್ಲ, ನಿಮ್ಗೆ ಇಷ್ಟವಾದ ಕಲರ್ನಲ್ಲಿ ಈ ರೀತಿ ನೀವು ವಿಧ ವಿಧವಾದದ್ದು ನೀವು ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಿಮ್ಗೆ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.